ಸ್ಟೂಡೆಂಟ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ಸರ್ಫೇಸ್ ಆ್ಯಂಡ್ ಏರಿಯಾ ಆ್ಯಂಡ್ ವಾಲ್ಯೂಮ್ಸಲ್ಲಿ 5 ಮಾರ್ಕ್ಸ್ ಕ್ವಶನ್ ಸೀರೀಸನ್ನು ಕಂಟಿನ್ಯೂ ಮಾಡ್ತಾ ಹೋಗೋಣ. ಕ್ವಶನ್ ಬಂದು ನೋಡಿ. ಕ್ವಶನ್ ಇದೆ, ಎ ಸಾಲಿಡ್ ಈಸ್ ಮೇಡ್ ಬೈ ಪ್ಲೇಸಿಂಗ್ ಎ ಕೋನ್ ಆನ್ ದ ಟಾಪ್ ಬೇಸ್ ಆಫ್ ಎ ಸಿಲಿಂಡರ್ ಆ್ಯಂಡ್ ಡ್ರಿಲ್ಲಿಂಗ್ ಔಟ್ ಎ ಎಮಿಸ್ಪಿಯರ್ ಫ್ರಮ್ ದ ಬೇಸ್ ಫ್ರಮ್ ದ ಅದರ್ ಬೇಸ್ ಶೋನ್ ಇನ್ ದ ಫಿಗರ್. ಇಲ್ಲಿ ಈ ಸಿಲಿಂಡರ್ ಇದೆ, ಸಿಲಿಂಡರ್ ಮೇಲೆ ಟಾಪಲ್ಲಿ ಕೋನನ್ನು ಫಿಕ್ಸ್ ಮಾಡಿದ್ದಾರೆ ಆ್ಯಂಡ್ ಎಮಿಸ್ಪಿಯರ್ ಶೇಪನ್ನು ಡ್ರಿಲ್ ಮಾಡಿ ಹೊರಗಡೆ ತೆಗೆದಿದ್ದಾರೆ. ಎಸ್, ದ ರೇಡಿಯಾ ಆಫ್ ದ ಸಿಲಿಂಡರ್, ಕೋನ್ ಆ್ಯಂಡ್ ಎಮಿಸ್ಪಿಯರ್ ಆರ್ ಈಕ್ವಲ್. ರೇಡಿಯಸ್ ಏನಾಗಿರುತ್ತೆ, ರೇಡಿಯಸ್ ಈಕ್ವಲ್ ಆಗಿರ್ತದೆ ಫಾರ್ ಕೋನ್, ಸಿಲಿಂಡರ್ ಆ್ಯಂಡ್ ಎಮಿಸ್ಪಿಯರ್ಗೆ. ಸ್ಲ್ಯಾಂಟ್ ಹೈಟ್ ಆ್ಯಂಡ್ ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ದ ಕೋನ್ ಆರ್, ಸ್ಲ್ಯಾಂಟ್ ಹೈಟ್ ಕೊಟ್ಟಿದ್ದಾರೆ 3.5, ಕರ್ವ್ಡ್ ಸರ್ಫೇಸ್ ಏರಿಯಾ ಕೊಟ್ಟಿದ್ದಾರೆ. ಕರ್ವ್ಡ್ ಸರ್ಫೇಸ್ ಏರಿಯಾ ಅಂದರೆ ಗೊತ್ತಿದೆ, ಇದು ಈ ಪಾರ್ಟನ್ನು ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ಕೋನ್ ಅಂತೀವಿ. ಅದು 23.1 ಸೆಂಟಿಮೀಟರ್ ಸ್ಕ್ವೇರ್ ಕೊಟ್ಟಿದ್ದಾರೆ. ಇಫ್ ದ ಹೈಟ್ ಆಫ್ ದ ಸಿಲಿಂಡರ್ ಈಸ್ 14 ಸೆಂಟಿಮೀಟರ್ ಆದರೆ ಫೈಂಡ್ ದ ಟೋಟಲ್ ವಾಲ್ಯೂಮ್ ಆಫ್ ದ ಸಾಲಿಡ್ ಅಂತ ಕೇಳಿದ್ದಾರೆ. ಇಲ್ಲೇನು ಫೈಂಡ್ ಔಟ್ ಮಾಡಬೇಕು, ಫಸ್ಟ್ ರೇಡಿಯಸ್ ಅನ್ನು ಫೈಂಡ್ ಔಟ್ ಮಾಡ್ಕೋಬೇಕು. ರೇಡಿಯಸ್ ಅನ್ನು ಫೈಂಡ್ ಔಟ್ ಮಾಡಬೇಕಾದ್ರೆ ಏನು ಕೊಟ್ಟಿದ್ದಾರೆ, CSA ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ಕೋನ್ ಕೊಟ್ಟಿದ್ದಾರೆ. What is the cone? CSA of cone is 23.1 centimeter square ಕೊಟ್ಟಿದ್ದಾರೆ. ಫಾರ್ಮುಲಾ ಏನು, ಪೈ ಆರ್ ಎಲ್ ಗೊತ್ತಲ್ಲ, ಪೈ ಆರ್ ಎಲ್ ಇಸ್ ದ ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ಕೋನ್ ಅಂತ. ಎಸ್, 23.1. ಪೈ ವ್ಯಾಲ್ಯೂ ಗೊತ್ತಿದೆ, ಸ್ಟ್ಯಾಂಡರ್ಡ್ ವ್ಯಾಲ್ಯೂ 22/7. ರೇಡಿಯಸ್ ವಿ ನೀಡ್ ಟು ಫೈಂಡ್. ಎಸ್, 3.5 is the slant height of the cone, 23.1. Yes, ಇಲ್ಲಿ ಸಿಂಪ್ಲಿಫೈ ಮಾಡ್ತಾ ಹೋಗೋಣ. ಎಸ್, 22/7 has it is, ರೇಡಿಯಸ್ has it is. 3.5 35/10 ಅಂತ ಬರ್ಕೋಬೋದು. ಅಂದರೆ ಡೆಸಿಮಲ್ ಪ್ಲೇಸ್ ಇದೆಯಲ್ಲ, ಟೆನ್ಸ್ ಪ್ಲೇಸ್ ಇದೆ, ಎಷ್ಟು ಪ್ಲೇಸ್ ಅದನ್ನು ರಿಮೂವ್ ಮಾಡಿದ್ರೆ by10 ಅಂತ ಬರ್ಕೋಬೋದು. ಇಲ್ಲೂ ಅದೇ ಥರ ಮಾಡ್ಬೋದು, 231 ಆಗುತ್ತೆ, by10 ಅಂತ ಬರ್ಕೋಬೋದು. ಎಸ್, ಇದೇ ಥರ ಸಿಂಪ್ಲಿಫೈ ಮಾಡ್ತಾ ಹೋಗೋಣ. ಎಸ್, ಆರಲ್ಲಿ ಆ್ಯಸ್ ಇಟ್ ಈಸ್ ಆರ್ ಇಟ್ಕೊಳ್ಳಿ, 231 ಬರ್ಕೊಳ್ಳಿ. ರೈಟ್ ಸೈಡ್ ಇರೋದನ್ನು ಟ್ರಾನ್ಸ್ಫರ್ಸ್ ಮಾಡ್ತಾ ಹೋಗಿ ಲೆಫ್ಟ್ ಸೈಡ್ ಇರೋದನ್ನು. ಎಸ್, 7 ನ್ಯೂಮರೇಟ್ರಿಗೆ ಹೋಗುತ್ತೆ, 22 ಡಿನಾಮಿನೇಟ್ರ್ ಬರುತ್ತೆ. ಎಸ್, ಅದೇ ಥರ 10 ಈ ಕಡೆ ಮೇಲೆ ಹೋಗುತ್ತೆ, 35 ಡಿನಾಮಿನೇಟ್ರ್ ಬರುತ್ತೆ. ಈ ಥರ ಸಿಂಪ್ಲಿಫೈ ಮಾಡ್ತಾ ಹೋಗಬೇಕು. ಎಸ್, 10 ಗೆಟ್ ಕ್ಯಾನ್ಸಲ್ಸ್, 7 1s 7 5s. ಎಸ್, ನೋಡಿ, 11 2s 22, 11 2s 22, 1 ರಿಮೈನಿಂಗ್, 1 and 1 11, 11 1s 11. ಎಸ್, ವಾಟ್ ಇಸ್ ದ ರಿಮೈನಿಂಗ್ ಇನ್ ದ ನ್ಯೂಮರೇಟರ್ ಅಂತ ಕೇಳ್ತಾರೆ. ಎಸ್, 21 is the remaining. Yes, 2 and 5 is remaining. 2 and 5, 2 into 5 10 ಆಗುತ್ತೆ. Radius is 21/10 is the radius ಆಯಿತು. ಇದು ನಾವು ಯೂಸ್ ಮಾಡಿಕೊಂಡು ಹೈಟ್ ಆಫ್ ದ ಕೋನನ್ನು ಫೈಂಡ್ ಔಟ್ ಮಾಡಬೇಕು. ಇಲ್ಲಿದೆಯಲ್ಲ, ಹೈಟ್ ಆಫ್ ದ ಕೋನ್, ದಿಸ್ ಇಸ್ ದ ರೇಡಿಯಸ್ ಅಲ್ವಾ. ಇಲ್ಲಿ ಅಪ್ಲೈ ಮಾಡೋಣ. ನಾವು ಏನು ಅಪ್ಲೈ ಮಾಡೋಣ ಅಂತಂದರೆ, ನೀವು ಪ್ರೀವಿಯಸ್ ಇದರಲ್ಲಿ ನೋಡಿದ್ರಿ, ರೇಡಿಯಸ್ ಆರ್ ಹೈಟ್ ಆರ್ ಸ್ಲ್ಯಾಂಟ್ ಹೈಟನ್ನು ಫೈಂಡ್ ಮಾಡಬೇಕಾದ್ರೆ ನೀವು ಈ ಫಾರ್ಮುಲಾಸನ್ನು ಅಪ್ಲೈ ಮಾಡಬೇಕಾಗುತ್ತೆ. ಪೈಥಾಗೋರಸ್ ಥಿಯರಮನ್ನು ಅಪ್ಲೈ ಮಾಡಬೇಕು. ಏನು ಹೇಳುತ್ತೆ ಪೈಥಾಗೋರಸ್, L ಸ್ಕ್ವೇರ್ ಆರ್ ಸ್ಕ್ವೇರ್ ಪ್ಲಸ್ H ಸ್ಕ್ವೇರ್ ಅಂತ ಹೇಳುತ್ತೆ. ಎಸ್, ಸ್ಕ್ವೇರ್ ಆಫ್ hypotenuse is equals to square of other two, square of the square of the sum of the other two sides ಅಂತ ಹೇಳುತ್ತೆ ಅಲ್ವಾ. L ಸ್ಕ್ವೇರ್ ಏನಿದೆ, L ವ್ಯಾಲ್ಯೂ, ಸ್ಲ್ಯಾಂಟ್ ಹೈಟ್, ಅದನ್ನು ನಾವು 35/10 ಅಂತ ಬರ್ಕೋಬೋದು. ಏಕೆ ಅಂತ ಹೇಳಿದ್ದೆ ನಾನು. ಎಸ್, ರಿಮೂವ್ ಮಾಡಿದ್ರೆ, ಡೆಸಿಮಲ್ ರಿಮೂವ್ ಮಾಡಿದ್ರೆ by10 ಅಂತ ಬರ್ಕೋಬೇಕು. ರೇಡಿಯಸ್ ಏನು, 21/10 ಹೋಲ್ ಸ್ಕ್ವೇರ್. ಎಸ್, H ಸ್ಕ್ವೇರ್ ಹ್ಯಾಸ್ ಇಟ್ ಈಸ್. ಎಸ್, ಸಿಂಪ್ಲಿಫೈ ಮಾಡ್ತಾ ಹೋಗೋಣ. ಸ್ಕ್ವೇರ್ ಮಾಡಿ 35 ಹೋಲ್ ಸ್ಕ್ವೇರ್, 35 ಹೋಲ್ ಸ್ಕ್ವೇರನ್ನು ನಾವು ಸ್ಕ್ವೇರ್ ಆಫ್ 35 ಮಾಡಿದ್ರೆ
1225 ಬರುತ್ತೆ. ಸ್ಕ್ವೇರ್ ಆಫ್ 10 ಈಸ್ 100 ಬರುತ್ತೆ. ಎಸ್, ಇದನ್ನ ಟ್ರಾನ್ಸ್ಪೋಸ್ ಮಾಡಿಕೊಂಡಾಗ ಮೈನಸ್ ಆಗಿರುತ್ತೆ. ಸ್ಕ್ವೇರ್ ಆಫ್ 21 ಈಸ್ ವಾಟ್? 441 is the answer. Square of 100 is what? Square of 10 is what? 100 ಬರ್ತದೆ. ಈಕ್ವಲ್ಸ್ ಟು h ಸ್ಕ್ವೇರ್. ಇಲ್ಲಿ h ಸ್ಕ್ವೇರ್ ವ್ಯಾಲ್ಯೂ ರಿಮೈನಿಂಗ್ ಇರುತ್ತೆ. ನೆಕ್ಸ್ಟ್ ಇದು ಏನಾಗಿದೆ ಅಂದರೆ ಸಿಂಪ್ಲಿಫೈ ಮಾಡಬೇಕಂತಂದ್ರೆ ಏನು ಮಾಡಬೇಕು? ಡಿನಾಮಿನೇಟರ್ ಸೇಮ್ ಇದೆ, ನ್ಯೂಮರೇಟರ್ನ ಮೈನಸ್ ಮಾಡ್ಕೊಳ್ಳಿ. ನ್ಯೂಮರೇಟರ್ನ ಮೈನಸ್ ಮಾಡಿಕೊಂಡ್ರೆ ನಿಮಗೆ ಎಷ್ಟು ಬರುತ್ತೆ ನೋಡ್ತಾ ಹೋಗಿ? 784 ಬರುತ್ತೆ. ಸರಿ, ಚೆಕ್ ಮಾಡ್ಕೊಳ್ಳಿ. 784 ಇಸ್ ದ ಆನ್ಸರ್ ಬರುತ್ತೆ. ಇಲ್ಲಿ ಸ್ಕ್ವೇರ್ h ಸ್ಕ್ವೇರ್ ಇದಿಲ್ಲ, ಅದನ್ನ ಈ ಕಡೆ ಬಂದರೆ ರೂಟ್ ಆಗುತ್ತೆ. 784/100 ಆಗುತ್ತೆ h ವ್ಯಾಲ್ಯೂ ಏನು ಬರುತ್ತೆ ನೋಡಿ? h ಈಕ್ವಲ್ಸ್ ಟು ಸ್ಕ್ವೇರ್ ಆಫ್ 784 20. ಸ್ಕ್ವೇರ್ ರೂಟ್ ಆಫ್ 784 ಈಸ್ 28. ಸ್ಕ್ವೇರ್ ಆಫ್ 100 ಈಸ್ 10. This is your height of the cone ಸಿಕ್ಕೋಯ್ತು. height of the cylinder ಸಿಕ್ಕಿದೆ already they are given. ಓಕೆ, ನೆಕ್ಸ್ಟ್ ಏನು ಫೈಂಡ್ ಔಟ್ ಮಾಡಬೇಕು? ಫೈಂಡ್ ದ ಟೋಟಲ್ ವಾಲ್ಯೂಮ್ ಆಫ್ ದ ಸಾಲಿಡ್ ಅಂತ ಕೇಳಿದ್ರು. ಫೈಂಡ್ ದ ಟೋಟಲ್ ವಾಲ್ಯೂಮ್ ಆಫ್ ದ ಸಾಲಿಡ್. ಈ ವಾಲ್ಯೂಮ್ ಏನಾಗಿರುತ್ತೆ ಅಂದರೆ ವಾಲ್ಯೂಮ್ ಆಫ್ ದ ಕೋನ್ ಪ್ಲಸ್ ವಾಲ್ಯೂಮ್ ಆಫ್ ದ ಸಿಲಿಂಡರ್. ಇಲ್ಲಿ ಮೈನಸ್ ವಾಲ್ಯೂಮ್ ಆಫ್ ಎಮಿಸ್ಪಿಯರ್ ಆಗುತ್ತೆ. ಮೈನಸ್ ಮಾಡಬೇಕು ಇವೆರಡನ್ನ. ವಾಲ್ಯೂಮ್ ಆಫ್ ಕೋನ್, ವಾಲ್ಯೂಮ್ ಆಫ್ ಸಿಲಿಂಡರ್ನ ಹ್ಯಾಡ್ ಮಾಡಿ ಒಬ್ಟೈನ್ಡ್ ಆನ್ಸರಿಂದ ಏನು ಮಾಡಬೇಕು? ವಾಲ್ಯೂಮ್ ಆಫ್ ಎಮಿಸ್ಪಿಯರನ್ನು ಮೈನಸ್ ಮಾಡಬೇಕು. ಯಾಕಂದರೆ ಅದನ್ನ ಡ್ರಿಲ್ ಔಟ್ ಅಂದರೆ ಹೊರಗಡೆ ತೆಗೆದಿದ್ದಾರೆ. ಹೊರಗಡೆ ತೆಗೆದಿದ್ದಂದ್ರೆ ಏನಾಗುತ್ತೆ? ಮೈನಸ್ ಆಗ್ತಾ ಹೋಗುತ್ತೆ. ವಾಲ್ಯೂಮು ಮೈನಸ್ ಆಗ್ತಾ ಹೋಗುತ್ತೆ. ವಾಲ್ಯೂಮ್ ಆಫ್ ಸಾಲಿಡ್ ಫಾರ್ಮುಲಾ ಬರ್ಕೊಳ್ಳೋಣ. ವಾಲ್ಯೂಮ್ ಆಫ್ ಸಾಲಿಡ್ ಈಕ್ವಲ್ಸ್ ಟು ಇದರಲ್ಲಿ ವಾಲ್ಯೂಮ್ ಆಫ್ ಕೋನ್ ಪ್ಲಸ್ ವಾಲ್ಯೂಮ್ ಆಫ್ ಸಿಲಿಂಡರ್ ಮೈನಸ್ ವಾಲ್ಯೂಮ್ ಆಫ್ ಎಮಿಸ್ಪಿಯರ್. ಈ ಥರ ಬರ್ಕೋಬೇಕು. ಈ ಥರ ಬರ್ಕೊಂಡಾದ್ಮೇಲೆ ವಾಲ್ಯೂಮ್ ಆಫ್ ಕೋನ್ ಫಾರ್ಮುಲಾ ಗೊತ್ತಿದೆ. 1/3 πr ಸ್ಕ್ವೇರ್ h ಅಂತ. ಇದು ವಾಲ್ಯೂಮ್ ಆಫ್ ಸಿಲಿಂಡರ್ ಏನು? πr ಸ್ಕ್ವೇರ್ h ಅಂತ. ಇಲ್ಲಿ ವಾಲ್ಯೂಮ್ ಆಫ್ ಮೈನಸ್ ವಾಲ್ಯೂಮ್ ಆಫ್ ಎಮಿಸ್ಪಿಯರ್ ಏನು? 2/3 πr³ ಅಂತ. ಈ ಥರ ಫಾರ್ಮುಲಾಸನ್ನು ಬರ್ಕೋಬೇಕು. ಎಸ್, ಫಾರ್ಮುಲಾಸನ್ನು ಬರ್ಕೊಂಡ್ಮೇಲೆ ವಾಟ್ ಇಸ್ ದ ಕಾಮನ್ ಫ್ಯಾಕ್ಟರ್ ಅನ್ನು ಸರ್ಚ್ ಮಾಡಬೇಕು. ಕಾಮನ್ ಫ್ಯಾಕ್ಟರ್ ಏನು ಸಿಗುತ್ತೆ ಅಂತ ನೋಡ್ತಾ ಹೋಗೋಣ. ಕಾಮನ್ ಫ್ಯಾಕ್ಟರ್ ತೆಗಿತಾ ಹೋದರೆ ನಿಮಗೆ ಸಿಂಪ್ಲಿಫಿಕೇಶನ್ ಪಾರ್ಟ್ ಈಸಿಯಾಗಿ ಬರ್ತಾ ಹೋಗುತ್ತೆ. ಎಸ್, ವಾಟ್ ಇಸ್ ದ ರಿಮೈನಿಂಗ್? πr ಸ್ಕ್ವೇರಲ್ಲಿ ಹೋದರೆ 1/3 ಇಂಟು h ಪ್ಲಸ್ ಇಯರ್ h ವ್ಯಾಲ್ಯೂ ರಿಮೈನಿಂಗ್ ಮೈನಸ್ 2/3 πr ಸ್ಕ್ವೇರ್ ಒಳಗಡೆ ಹೋದರೆ r 1 ಟೈಮ್ ಇರ್ತದೆ. ಎಸ್, ದಿಸ್ ಇಸ್ ಸಿಂಪ್ಲಿಫೈಡ್ ಫಾರ್ಮ್ ಆಗುತ್ತೆ. ನೆಕ್ಸ್ಟ್ ಏನು ಮಾಡಬೇಕು? ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗೋಣ. ವ್ಯಾಲ್ಯೂಸನ್ನು ಸಬ್ಸ್ಟಿಟ್ಯೂಟ್ ಮಾಡೋಣ. ಪೈ ವ್ಯಾಲ್ಯೂ 22/7. ರೇಡಿಯಸ್ ಏನು? ವಾಟ್ ಇಸ್ ದ ರೇಡಿಯಸ್? 21/10. ಬೋತ್ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್ನ ಬರೀಬೇಕು, ಮಿಸ್ ಮಾಡಬಾರ್ದು. ನೆಕ್ಸ್ಟ್ 1/3 ಇಂಟು h. ವಾಲ್ಯೂಮ್ ಆಫ್ ಕೋನ್ height. h ಸ್ಟ್ಯಾಂಡ್ಸ್ ಫಾರ್ ಇಯರ್ height ಆಫ್ ದ ಕೋನ್. height ಆಫ್ ದ ಕೋನ್ ಏನು? 28/10 ಪ್ಲಸ್ h ವ್ಯಾಲ್ಯೂ ಏನು? height ಆಫ್ ದ ಸಿಲಿಂಡರ್ ಇಯರ್. height ಆಫ್ ದ ಸಿಲಿಂಡರ್ ಈಸ್ 14 ಮೈನಸ್ 2/3 ಇಂಟು r. r ವ್ಯಾಲ್ಯೂ ರೇಡಿಯಸ್. ರೇಡಿಯಸ್ ಆಫ್ ದ ಕೋನ್, ರೇಡಿಯಸ್ ಆಫ್ ದ ಸಿಲಿಂಡರ್, ರೇಡಿಯಸ್ ಆಫ್ ಎಮಿಸ್ಪಿಯರ್ ಆಲ್ ಆರ್ ಈಕ್ವಲ್ ಇಯರ್. ಇದು ರೇಡಿಯಸ್ ಚೇಂಜ್ ಇರಲ್ಲ. ಓಕೆ, ಬೇಸ್ ಸೇಮ್ ಆಗಿರೋದ್ರಿಂದ ರೇಡಿಯಸ್ ವಿಲ್ ಬಿ ಸೇಮ್. ಎಸ್, ಸಿಂಪ್ಲಿಫೈ ಮಾಡ್ತಾ ಹೋಗೋಣ. ನೋಡಿ, 7 1s 7 3s is 22 3s 66 into 21. ಇಲ್ಲಿ ಡಿನಾಮಿನೇಟರ್ 10 into 10 100. ಎಸ್, ಇಲ್ಲಿ 128 1 into 28 28 3 10s 30 14. Yes, it is minus
21 2s 42. ಎಸ್ 3 10s 30 ಬರ್ಕೊಡಿ. ನೆಕ್ಸ್ಟ್ ಇಲ್ಲಿ ಸಿಂಪ್ಲಿಫೈ ಮಾಡ್ತಾ ಹೋಗೋಣ. ಸಿಂಪ್ಲಿಫೈ ಮಾಡ್ತಾ ಹೋಗೋಣ, ಇಲ್ಲ ಆ್ಯಸ್ ಇಟ್ ಈಸ್ ಬೇಕಾದಂತ ಬರ್ಕೋಬೋದು. ನೆಕ್ಸ್ಟ್ ಸಿಂಪ್ಲಿಫೈ ಆಗ್ಬೋದು. ಈ ಕಡೆ ಲೆಸ್ ಕ್ರಾಸ್ ಮಲ್ಟಿಪ್ಲಿಕೇಶನ್ ಎಲ್ಲ ಆದಾಗ ಸಿಂಪ್ಲಿಫೈ ಆಗುತ್ತೆ ಅಂತ ಹೇಳಿ ಸಿಂಪ್ಲಿಫೈ ಮಾಡ್ಕೋಬೋದು. ಬ್ರಾಕೆಟನ್ನು ಸಿಂಪ್ಲಿಫೈ ಮಾಡ್ಕೊಳ್ಳೋಣ. ಡಿನಾಮಿನೇಟರ್ ಏನಿದೆ 30 ಇದೆ, ಇಲ್ಲಿ 30 ಇದೆ, ಇಲ್ಲಿ 30 ಬರಬೇಕು. 30 ಬರಬೇಕಂದ್ರೆ ಇಂಟು 30 ಮಾಡಬೇಕು, ಇಂಟು 30 ಮಾಡಬೇಕು. ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್ ಬೈ ಸೇಮ್ ನಂಬರ್, ಮಲ್ಟಿಪ್ಲೈಡ್ ಬೈ ಸೇಮ್ ನಂಬರ್. ಎಸ್ 66 ಇಂಟು 21 by 100. ಎಸ್ 28 by 30. ಎಸ್ ಮಲ್ಟಿಪ್ಲೈ ಮಾಡಿಕೊಂಡ್ರೆ 420 ಬರುತ್ತೆ. 14 ಇಂಟು 30 420. 1 ಇಂಟು 30 30. 42 by 30. ಎಸ್ ಸಿಂಪ್ಲಿಫೈ ಮಾಡ್ತಾ ಹೋಗೋಣ. ಫಸ್ಟ್ ಡಿನಾಮಿನೇಟರ್ ಸಿಂಪ್ಲಿಫೈ ಆಗಲಿ, ಬ್ರಾಕೆಟ್ ಸಿಂಪ್ಲಿಫೈ ಆಗಲಿ. ಎಸ್ 100. ಎಸ್ ನೋಡಿ, ಡಿನಾಮಿನೇಟರ್ ಸೇಮ್ ಇದೆಯಲ್ಲ, ಹ್ಯಾಸ್ ಇಟ್ ಈಸ್ ಬರ್ಕೊಳ್ಳಿ. ಎಸ್ ಹ್ಯಾಡ್ ಮಾಡಿ. 28 ಪ್ಲಸ್ 420 448 ಮೈನಸ್ 42. ಎಸ್ ಸಿಂಪ್ಲಿಫೈ ಆಗಲಿ. 66 ಇಂಟು 100. 448 ಇಂದ 42 ಮೈನಸ್ ಮಾಡೋಣ. 406 ಬರುತ್ತೆ ಬೈ 30. ಎಸ್ ಇಲ್ಲಿ ಸಿಂಪ್ಲಿಫೈ ಆಗುತ್ತೆ ನೋಡಿ. 3 10s 30, 3 7s 21. ಎಸ್ ಕಲೆ ಮಾಡ್ತಾ ಹೋಗೋಣ. ಎಸ್ ವಾಟ್ ಇಸ್ ದ ರಿಮೈನಿಂಗ್? ಎಸ್ 66 ಇಂಟು 7 by 100 ಇಂಟು 406 by 10. 406 by 10. ಎಸ್ ಇಲ್ಲೇನು ಮಾಡಬೇಕು? ನ್ಯೂಮರೇಟ್ರೆಲ್ಲ ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಎಸ್ ಡಿನಾಮಿನೇಟ್ರು 100 10s 1000 ಆಗುತ್ತೆ. 1000. ಎಸ್ ನೋಡಿ, ನ್ಯೂಮರೇಟರ್ ಸಿಂಪ್ಲಿಫೈ ಮಾಡಿದಾಗ ಅಂದರೆ ಮಲ್ಟಿಪ್ಲೈ ಮಾಡಿದಾಗ ನಿಮಗೆ ಆನ್ಸರ್ 187,572 ಬರುತ್ತೆ ಬೈ 1000. ನೋಡಿ, 1000 ಡಿವೈಡ್ ಮಾಡಿದಾಗ ನ್ಯೂಮರೇಟರನ್ನು ನಿಮಗೆ 187.572 ಸೆಂಟಿಮೀಟರ್ ಕ್ಯೂಬ್ ಆನ್ಸರ್ ಬರುತ್ತೆ. ಇಸ್ ಯುವರ್ ಆನ್ಸರ್. ಈ ಥರ ಸಿಂಪ್ಲಿಫೈ ಮಾಡ್ತಾ ಹೋಗ್ಬೋದು. ಫಸ್ಟ್ ಏನು ಮಾಡಬೇಕು ಅಂತಂದರೆ, ನೀವು ರೇಡಿಯಸನ್ನು ಫೈಂಡ್ ಔಟ್ ಮಾಡಬೇಕು. ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ಕೋನ್ ಫಾರ್ಮಲ್ಲಿ ಬರ್ಕೊಂಡು ಇಲ್ಲಿ ಡೆಸಿಮಲ್ ಪಾರ್ಟ್ ಇರೋದ್ರಿಂದ ಅದನ್ನ ನಾವು ಫ್ರ್ಯಾಕ್ಷನ್ ಫಾರ್ಮ್ಗೆ ಬರ್ಕೊಂಡ್ರೆ ನೀವು ಈಸಿಯಾಗಿ ಸಿಂಪ್ಲಿಫೈ ಮಾಡ್ಬೋದು. ರೇಡಿಯಸ್ ಇಷ್ಟು ಬರುತ್ತೆ. ನೆಕ್ಸ್ಟು ಪೈಥಾಗೋರಸ್ ಥಿಯರಮನ್ನು ಅಪ್ಲೈ ಮಾಡಿದ್ರೆ ನಿಮಗೆ ಹೈಟ್ ಆಫ್ ದ ಕೋನ್ ಬರುತ್ತೆ. ನೆಕ್ಸ್ಟ್ ವಾಲ್ಯೂಮ್ ಆಫ್ ಸಾಲಿಡ್ ಫೈಂಡ್ ಔಟ್ ಮಾಡಬೇಕಾದ್ರೆ ವಾಲ್ಯೂಮ್ ಆಫ್ ಕೋನ್ ಪ್ಲಸ್ ವಾಲ್ಯೂಮ್ ಆಫ್ ಸಿಲಿಂಡರನ್ನು ಆ್ಯಡ್ ಮಾಡಿ ಅದರಿಂದ ಒಬ್ಟೈನ್ಡ್ ಆನ್ಸರಿಂದ ವಾಲ್ಯೂಮ್ ಆಫ್ ಹೆಮಿಸ್ಫಿಯರನ್ನು ಮೈನಸ್ ಮಾಡಬೇಕು. ಈ ಥರ ಬರ್ಕೊಂಡು ಸಿಂಪ್ಲಿಫೈ ಮಾಡ್ತಾ ವ್ಯಾಲ್ಯೂಸನ್ನು ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗಿ ಸಿಂಪ್ಲಿಫೈ ಮಾಡ್ತಾ ಹೋದಾಗ ನಿಮಗೆ ಆನ್ಸರ್ ಏನಾಗ್ತಾ ಹೋಗುತ್ತೆ? ಈ ಆನ್ಸರ್ ಬರುತ್ತೆ. 187.572 ಸೆಂಟಿಮೀಟರ್ ಕ್ಯೂಬ್ ಇಸ್ ದ ಆನ್ಸರ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡ್ತಾ ಹೋಗಿ ಮತ್ತು ಶೇರ್ ಮಾಡಿ. ಏನೋ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಗ್ರೂಪಲ್ಲಿ. ಥ್ಯಾಂಕ್ ಯು.